ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಲಿಖಿತಾ. ಇವತ್ತಿಂದು ಬ್ಲಾಗ್ ಏನಾಗಿರುತ್ತೆ ಅಂತ ಅಂದರೆ ಪೋಸ್ಟರಲ್ಲೇ ಹಾಕಿದ್ದೀನಿ, ಗ್ರೀನ್ ಫುಡ್ ಚಾಲೆಂಜ್ ಅಂತ. ಇವತ್ತು ಬೆಳಿಗ್ಗೆ, ರಾತ್ರಿ, ಮಧ್ಯಾಹ್ನ ಮತ್ತು ಸ್ನ್ಯಾಕ್ಸು ಸಹ ನಾನು ಗ್ರೀನ್ ಕಲರೇ ತಿಂತೀನಿ. ನೋಡೋಣ ಹೆಂಗೋಗುತ್ತೆ ಇವತ್ತೊಂದು ದಿನ ಅಂತ. ಇವಾಗ ಬೆಳಿಗ್ಗೆ ತಿಂಡಿಗೆ ಏನು ತಿಂತಾ ಇದ್ದೀನಿ ಅಂತ ಅಂದರೆ ಹಸಿರು ಕಾಳು ದೋಸೆ ಮತ್ತು ಚಟ್ನಿ. ದೋಸೆ ಫುಲ್ ಕ್ರಿಸ್ಪಿ ಆಗಿದೆ, ಚೆನ್ನಾಗಿ ಕಾಣ್ತಾ ಇದೆ. ನಾನು ತಿಂದ್ಬಿಟ್ಟು ಟೇಸ್ಟ್ ನೋಡ್ತೀನಿ ಹೆಂಗಾಗಿದೆ ಅಂತ. ಇದು ಯಾವಾಗಲೂ ಚೆನ್ನಾಗಿರುತ್ತೆ. ಫಸ್ಟ್ ಬೈಟ್. ತುಂಬ ಚೆನ್ನಾಗಿದೆ. ನಮ್ಮ ಮನೇಲಿ ಎಲ್ಲ ಅಡುಗೆನೂ ತುಂಬ ಚೆನ್ನಾಗಿ ಮಾಡ್ತಾರೆ. ನಮ್ಮ ಅಜ್ಜಿ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ನಂಗೆ ಮನೆ ಊಟ ಅಂದ್ರೇ ತುಂಬ ಇಷ್ಟ. ದೋಸೆ ಮಾತ್ರ ತುಂಬ ಚೆನ್ನಾಗಿದೆ. ನಾನು ಯೂಶ್ವಲಿ ಪಿ ಜಿಲಿ ಇರೋದ್ರಿಂದ ಮನೆ ಊಟ ತುಂಬಾ ಮಿಸ್ ಮಾಡ್ಕೊತಾ ಇರ್ತೀನಿ. ಯಾವಾಗೆಲ್ಲ ವೀಕೆಂಡ್ಸ್ ಮನೆಗೆ ಬರ್ತೀನಿ, ಇವಾಗ ನನಗೆ ಏನೇನು ಬೇಕು ಅನಿಸುತ್ತೋ ಅದನ್ನೆಲ್ಲ ಮಾಡ್ಕೊಂಡು ತಿಂತೀನಿ. ಇಲ್ಲ ಅಂತಂದರೆ ನಾನೇ ಮಾಡ್ಕೊಂಡು ತಿಂತೀನಿ. ಮಧ್ಯಾಹ್ನ ಊಟಕ್ಕೆ ನಾನೇ ಅಡುಗೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಯೂಟ್ಯೂಬಲ್ಲೇ ನೋಡ್ಕೊಂಡಿದ್ದೆ. ಗ್ರೀನ್ ಪಾಸ್ತಾ, ವೆರಿ ಹೆಲ್ದಿ. ಅದನ್ನ ನಾನು ಟ್ರೈ ಮಾಡಿಲ್ಲ, ತುಂಬ ದಿನದಿಂದ ಟ್ರೈ ಮಾಡಬೇಕು ಅಂದ್ಕೊಂಡಿದ್ದೆ ಗ್ರೀನ್ ಪಾಸ್ತಾನ. ಸೊ ಇವತ್ತು ಟ್ರೈ ಮಾಡಿ ನೋಡಬೇಕು ಹೇಗಾಗುತ್ತೆ. ಮಧ್ಯಾಹ್ನ 12 ಗಂಟೆ ಆಗಿದೆ. ಏನಾದರೂ ಫ್ರೂಟ್ಸ್ ತಿನ್ನೋಣ ಅಂತ ಅಂದ್ಬಿಟ್ಟು ಫ್ರೂಟ್ಸ್ ತೊಗೊಂಡಿದ್ದೀನಿ. ಏನು ತಿಂತಾ ಇದ್ದೀನಿ ಅಂದರೆ ಗ್ರೀನ್ ಗ್ರೇಪ್ಸ್. ಅನ್ಸೋದೆ ಈ ಚಾಲೆಂಜ್ ಮಾಡ್ತಾ ಇರೋದ್ರಿಂದ ಐ ಆಮ್ ಈಟಿಂಗ್ ಹೆಲ್ತಿ ಟುಡೇ. ಎಲ್ಲ ಗ್ರೀನ್. ಟೈಮ್ 1 o'clock ಆಗಿದೆ. ಲಂಚ್ಗೆ ನನಗೆ ಪ್ರಿಪೇರ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಏನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂತಂದರೆ ಗ್ರೀನ್ ಪಾಸ್ತಾ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ, ಯೂಟ್ಯೂಬ್ ರೆಸಿಪಿ. ಮತ್ತು ಅದ್ರ ಜೊತೆ ನಾನು ಮಸಾಲ ಮಜ್ಜಿಗೆ ರೆಸಿಪಿ ಗ್ರೀನ್ ಕಲರ್ ಆಗೋ ಥರ ಒಂದು ನೋಡ್ಕೊಂಡಿದ್ದೀನಿ. ಎರಡನ್ನೂ ಮಾಡಬೇಕು. ನೋಡೋಣ ಹೇಗಾಗುತ್ತೆ ಅಂತ. ತುಂಬಾ ಚೆನ್ನಾಗಿ ಕಾಣ್ತಾ ಇದೆ, ಲುಕಿಂಗ್ ವೆರಿ ಯಾಮ್. ಆ್ಯಂಡ್ ಮತ್ತು ಇದೇನೆಂದರೆ ಮಜ್ಜಿಗೆ, ಪುದೀನ ಮಜ್ಜಿಗೆ. ಲೈಟ್ ಗ್ರೀನಿಶ್ ಆಗಿದೆ, ನೋಡ್ಬೋದು ನೀವು. ಲೈಟ್ ಗ್ರೀನಿಶ್, ಫುಲ್ ಗ್ರೀನ್ ಆಗಿಲ್ಲ, ಬಟ್ ಇಟ್ಸ್ ವಾಸ್ ಅ ಗ್ರೀನ್ ಡ್ರಿಂಕ್ ದಟ್ ಐ ಮೇಡ್. ಇದನ್ನು ಟೇಸ್ಟ್ ಮಾಡಬೇಕು, ಫಸ್ಟು ಅದು ಹೆಂಗಿದೆ ಅಂತ ಪಾಸ್ತಾ. ನಾನು ಫಸ್ಟ್ ಇದನ್ನು ಟ್ರೈ ಮಾಡ್ತೀನಿ. ನಂಗೆ ಭಾಳ ಸುಸ್ತಾಗಿದೆ ಇವಾಗ. ಇದನ್ನು ಮಜ್ಜಿಗೆ ಕೊಟ್ಬಿಟ್ಟು ಆಮೇಲೆ ಪಾಸ್ತಾನ ಟ್ರೈ ಮಾಡ್ತೀನಿ. ನಿಜ ಹೇಳಬೇಕು ಅಂದರೆ ತುಂಬ ಚೆನ್ನಾಗಿದೆ ಇದು ನಾನೇ ಕೊಂಡು ಮಾಡಿದ್ದು. ಏನಿಲ್ಲ, ಸಿಂಪಲ್ಲು. ಪುದೀನ ಸ್ವಲ್ಪ ಹಾಕಿ, ಆಮೇಲೆ 2 ಹಸಿಮೆಣ್ಸಿನ್ಕಾಯಿ ಹಾಕಿ, ಸ್ವಲ್ಪ ಜಿಂಜರ್ ಹಾಕಿ ಅದನ್ನು ಪೇಸ್ಟ್ ಮಾಡಿಕೊಂಡು ನೆಕ್ಸ್ಟ್ ಮೊಸರಿಗೆ ಮಜ್ಜಿಗೆ ಮಾಡೋ ಥರ ಮಾಡಿಕೊಂಡು ಇದನ್ನು ಮಿಕ್ಸ್ ಮಾಡಿದ್ರೆ ಇದು ರೆಡಿ ಆಗುತ್ತೆ. ತುಂಬ ಚೆನ್ನಾಗಿದೆ ಟೇಸ್ಟು. ಫುಲ್ ಮಸಾಲ ಮಜ್ಜಿಗೆಗಿಂತನೂ
ಚೆನ್ನಾಗಿದೆ. ನಾನು ನೆಕ್ಸ್ಟ್ ಟೈಮು ಟ್ರೈ ಮಾಡ್ತೀನಿ. ಇದು ನಾನು ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಇದನ್ನು ಟ್ರೈ ಮಾಡ್ತಾ ಇದ್ದೀನಿ. ಪಾಸ್ತಾ, ಗ್ರೀನ್ ಪಾಸ್ತಾ. ಆ್ಯಕ್ಚುಲಿ ಚೆನ್ನಾಗಿದೆ ಟೇಸ್ಟು. ನಾನೊಂದ್ಸಲ ಮಾಡಿದ್ದೆ, ರೆಡ್ ಕಲರ್ ಪಾಸ್ತಾ ಮಾಡಿದ್ದೆ ಟೊಮೆಟೊ ಇದು ಪ್ಯೂರಿಂದ, ತುಂಬ ಹಳೇದು. ಬಟ್ ನಂಗೆ ಅದೇ ಇಷ್ಟ ಆಯಿತು ಅಂತ ಅನಿಸುತ್ತೆ ಇದಕ್ಕಿಂತ, ಬಿಕಾಸ್ ನನಗೆ ಪಾಲಕ್ ಸೊಪ್ಪು ಅಂದರೆ ಅಷ್ಟು ಇಷ್ಟ ಇಲ್ಲ. ಬಟ್ for snacks I had bounce and these. ಮತ್ತು ರಾತ್ರಿ ಊಟಕ್ಕೆ ನಮ್ಮಮ್ಮ ಮಾಡಿರೋ ಸೊಪ್ಪಿನ ಪಲ್ಯ ಮತ್ತು ಪಾಲಕ್ ಚಪಾತಿ ತಿಂದೆ. ಊಟ ಆಯಿತು. ಅದಾದಮೇಲೆ ಐಸ್ ಕ್ರೀಮ್ ತಿನ್ನೋಣ ಅಂತ ಹೇಳಿ ಈ ಐಸ್ ಕ್ರೀಮ್ ತೊಗೊಂಡು ಬಂದೆ. ಪಿಸ್ತಾ ಕೋನು ಚೆನ್ನಾಗಿದೆ, ಬಟ್ ನನ್ನ ಫೇವ್ರೆಟ್ ಫ್ಲೇವರ್ ಯಾವಾಗಿದ್ದರೂ ಚಾಕ್ಲೇಟ್. ಬಟ್ ನಾನು ಮಾಡ್ತಿರೋ ಚಾಲೆಂಜಲ್ಲಿ ಇವತ್ತು ಗ್ರೀನ್ ಇರೋದ್ರಿಂದ ಪಿಸ್ತಾ ಕೋನ್ ಚೂಸ್ ಮಾಡ್ಕೊಂಡು ತೊಗೊಂಡು ಬಂದೆ. ಇಲ್ಲ ಅಂತಂದರೆ ನಾನು ಚಾಕ್ಲೇಟ್ ಬಿಟ್ಟು ಯಾವುದೂ ಬೇರೆ ಇದಕ್ಕೆ ತೊಗೊಳಕ್ಕೆ ಹೋಗಲ್ಲ. Finally, I completed the challenge, that eating green color food challenge entire day. ನಾನು ಅದನ್ನು ಮಾಡಿದ್ದೀನಿ. ನಾನು ಏನಕ್ಕೆ ಫಸ್ಟ್ ಗ್ರೀನ್ ಕಲರ್ನೇ ಚೂಸ್ ಮಾಡಿದೆ ಅಂತ ಅಂದರೆ, ನಂದು ಲೀಸ್ಟ್ ಫೇವ್ರೆಟ್ ಗ್ರೀನ್ ಕಲರ್ ಇರೋದು. ಸೊ ಲೀಸ್ಟ್ ಟು ಫೇವ್ರೆಟ್ ಟು ಮೋಸ್ಟ್ ಫೇವ್ರೆಟ್ ಅನ್ನೋ ಥರ ಹೋಗೋಣ ಅಂತ ಅಂದ್ಕೊಂಡು ನಾನು ಗ್ರೀನೇ ತೊಗೊಂಡಿದ್ದೀನಿ, ಚೂಸ್ ಮಾಡಿದೆ. ನೆಕ್ಸ್ಟ್ ವ್ಲಾಗಲ್ಲೆಲ್ಲ ನಾನು ಡಿಫ್ರೆಂಟ್ ಫುಡ್ ಕಲರ್ ಚಾಲೆಂಜಸ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಐ ಹೋಪ್ ಯು ಆಲ್ ಎಂಜಾಯ್ ದಿಸ್ ವ್ಲಾಗ್. ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.